ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂಥ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ ಸ್ನೇಹಿತರೆ. ಇವತ್ತು ಪ್ರಮುಖವಾಗಿ ಕ್ರೀಡಾಭಿಮಾನಿಗಳಿಗೆ ಒಂದು ವಿಜಯೋತ್ಸವ ಮತ್ತು ಸಂಭ್ರಮದ ದಿನ. ಇವತ್ತು RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಒಂದು ಮ್ಯಾಚ್ ಇರುವಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಕಳೆದ ಬಾರಿ ನಡೆದಂತಹ RCBಯ ವಿಜಯೋತ್ಸವ ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೆಯಿತು. ಅದೆಲ್ಲರಿಗೂ ಕೂಡ ಈಗಲೂ ಕೂಡ ಕಣ್ಣು ಮುಂದೆ ಇರುವಂಥದ್ದು 11 ಮಂದಿಯ ದಾರುಣ ಸಾವು, ಕಾಲು ತುಳಿತದ ಒಂದು ವಿಚಾರ ಏನಿದೆ. ಆದರೆ ಈ ಘಟನೆ ಏನಿದೆ ಮತ್ತೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಪೊಲೀಸರು ಭದ್ರತೆಯ ಜೊತೆಗೆ ಈ ಬಾರಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಟ್ಟಿದ್ದಾರೆ. ನೀವೆಲ್ಲರಿಗೂ ಕೂಡ ಅಂದ್ಕೊಂಡಿದ್ದೀರಿ, ಒಂದು ಈಗ ಟಿಕೆಟ್ ಆನ್ಲೈನಲ್ಲಿ ಬುಕ್ ಆಗಿದೆ, ನಾವೀಗ ಅಷ್ಟು ಸಾವಿರಾರು ಮಂದಿ ಇರ್ತಾರೆ, ನಾವು ಅಲ್ಲಿ ಆನ್ಲೈನಲ್ಲಿ ಟಿಕೆಟ್ ಬುಕ್ ಕನ್ಫರ್ಮೇಷನ್ ಒಳಗಡೆ ಆಗುತ್ತಾ ಇಲ್ವಾ, ನಮ್ಗಲ್ಲಿ ಸೇಫ್ಟಿ ಇದೆಯಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಆತಂಕ ಇದ್ದೇ ಇರುತ್ತೆ. ಕ್ರೇಜಲ್ಲಿ ಈಗ ಟಿಕೆಟ್ ಬುಕ್ ಆಗಿದೆ, ನಾವು ಮ್ಯಾಚ್ ನೋಡಲೇಬೇಕನ್ನೋ ಅಭಿಮಾನ ಎಲ್ರಿಗೂ ಕೂಡ ಇದೆ. ಆದರೆ ಅಲ್ಲಿ ಸ್ಟೇಡಿಯಂ ಬಳಿ ಹೋದಂಥ ಸಂದರ್ಭದಲ್ಲಿ ನಮಗೆ ಸೇಫ್ಟಿ ಇದೆಯಾ ಇಲ್ವಾ, ನಮಗಲ್ಲಿ ಯಾವ ರೀತಿ ಒಳಗಡೆಗೆ ಎಂಟ್ರಿಗೆಲ್ಲ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಒಂದು ಅನುಮಾನ ಆತಂಕ ಇದ್ದೇ ಇರುತ್ತೆ. ಆ ಅನುಮಾನ ಆತಂಕ ನೀವು ಬಿಟ್ಟಾಕಿ. ಯಾಕಂದರೆ ನೀವು ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ದು ಕನ್ಫರ್ಮ್ ಆಗಿದ್ದರೆ ನೀವು ಆರಾಮ್ಸೆ ಸುಮಾರು ಒಂದು 2-3 ಗಂಟೆಗಳ ಅವಧಿಯ ಮುಂಚೆಯೇ ನೀವು ಸ್ಟೇಡಿಯಂಗೆ ಬರಬೇಕಾಗುತ್ತೆ. ಅಲ್ಲಿ ನೀವು ಸ್ಕ್ಯಾನರ್ ಏನಿರುತ್ತೆ ಆ ಸ್ಕ್ಯಾನರನ್ನು ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ, ಅಂದರೆ ನೀವೇನು ಟಿಕೆಟ್ ಬುಕ್ ಆಗಿದೆ ಕನ್ಫರ್ಮೇಷನ್ ಒಂದು ಸ್ಕ್ಯಾನರ್ ಏನು ಬರುತ್ತೆ QR ಕೋಡಲ್ಲಿ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮಗೆ ಅದು ಕನ್ಫರ್ಮೇಷನ್ಸ್ ಅಲ್ಲಿ ಕೂಡ ಆ ನಂಬರ್ ಬರುತ್ತೆ, ಯಾವ ಸ್ಟ್ಯಾಂಡಲ್ಲಿ ನೀವು ಟಿಕೆಟ್ ಬುಕ್ ಮಾಡಿದ್ದೀರಿ ಅಂತ ಗೊತ್ತಾಗುತ್ತೆ. ಅಲ್ಲಿ ಪೊಲೀಸ್ ಸಿಬ್ಬಂದಿ ಪ್ರತಿ ಗೇಟ್ ಬಳಿ ಕೂಡ ಪೊಲೀಸರು ಇರ್ತಾರೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಮೂವ್ಮೆಂಟ್ ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು 5 ಸ್ಪಾಟ್ಗಳನ್ನು ಸ್ಟೇಡಿಯಂನ ಒಳಭಾಗದಲ್ಲಿ ಮಾಡಿದ್ದಾರೆ. ಅಲ್ಲಿ ಏನಂತಂದರೆ ಎಷ್ಟು ಜನ ಹೋದರೂ ಸಹ 5 ಹಂತದಲ್ಲಿ ಸುಮಾರು 1,000-2,000 ಮಂದಿಯನ್ನು ಒಂದು ಕಡೆ ನಿಲ್ಲಿಸ್ಕೊಳ್ತಾರೆ. ಅಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿರುವಂಥವ್ರನ್ನ ಒಳಗಡೆ ಆ ಸ್ಟೇಡಿಯಂನ ಒಳಗಡೆ ಸೀಟಲ್ಲಿ ಕುಳಿಸುವಂಥ ಕೆಲಸವನ್ನು ಪೊಲೀಸರು ಕೂಡ ಮಾಡ್ತಾರೆ. ಇದು ಈ ನಿಟ್ಟಿನಲ್ಲಿ ಜೊತೆಗೆ ಹೆಚ್ಚಿನಾಗಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಮತ್ತು ಓಬವ್ವ ಪಡೆ ಆಗಿರ್ಬೋದು, ಚೆನ್ನಮ್ಮ ಪಡೆ ಆಗಿರ್ಬೋದು, ಮತ್ತು ಸಿವಿಲ್ ಡಿಫೆನ್ಸನ್ನು ಕೂಡ ಹೆಚ್ಚಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಮಹಿಳಾ ಸಿಬ್ಬಂದಿಗಳನ್ನು ಹೆಚ್ಚಾಗಿ ಅಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಒಂದು ನುಗ್ಗಾಟ ಆಗುವಂಥದ್ದು, ಬೇಗ ಕುತ್ಕೋಬೇಕು ತಳ್ಳಾಟ ಆದ ಸಂದರ್ಭದಲ್ಲಿ ಅಲ್ಲಿ ಈ ರೀತಿಯಾಗಿ ಯಾವುದೇ ರೀತಿಯ ಅವಕಾಶಗಳನ್ನು ಕೊಡದೆ, ಒಂದು ವೇಳೆ ಆ ರೀತಿ ಆದಂಥ ಸಂದರ್ಭದಲ್ಲಿ ಮಹಿಳೆಯರ ಸುರಕ್ಷತೆ ಜೊತೆಗೆ ಚಿಕ್ಕ ಮಕ್ಕಳಿರ್ತಾರೆ, ಅವ್ರನ್ನೂ ಕೂಡ ಸುರಕ್ಷತೆ ಮಾಡುವಂಥದ್ದು ನಿಟ್ಟಿನಲ್ಲಿ ಅಲ್ಲಿ ಪೊಲೀಸರು ಕೂಡ ಅಲ್ಲಿ ಇರ್ತಾರೆ. ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗದಂತೆ ನಿಮಗೆ ಸೀಟ್ ಒಳಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾನಂತರ ಮ್ಯಾಚ್ ಮುಗಿದ ಬಳಿಕವೂ ಕೂಡ ನಿಮ್ಮನ್ನು ಸೇಫಾಗಿ ಹೊರಗಡೆ ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡಲಿದ್ದಾರೆ. ಯಾಕಂದರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಒಂದು ಅವರಿಗೆ ಟಾಸ್ಕ್ ಆಗಿರುವಂಥದ್ದು, ಒಂದು ಚಾಲೆಂಜಿಂಗ್ ಆಗಿರುವಂಥದ್ದು, ಈ ಬಾರಿ ಇವತ್ತು ಸಂಜೆ ನಡೆಯುವಂಥ ಒಂದು ಮ್ಯಾಚ್ ಏನಿದೆ, ಮ್ಯಾಚಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಪೊಲೀಸರು ಆ ನಿಟ್ಟಿನಲ್ಲಿ ಅವರು ಬೇಕಾದಂಥ ಎಲ್ಲ ರೂಪುರೇಷೆ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ 2,000 ಪೊಲೀಸರನ್ನು ಬಂದೋಬಸ್ತಿಗೆ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಆದರೆ ಭದ್ರತೆಯ ಜೊತೆಗೆ ಅಲ್ಲಿ ಬರುವಂಥ ಅಭಿಮಾನಿಗಳ ಸುರಕ್ಷತೆ, ಮಹಿಳೆಯರು ಅಷ್ಟೇ ಅಲ್ಲದೆ ಯಾರೇ ಬಂದರೂ ಕೂಡ ಅವರ ಸುರಕ್ಷತೆ ಆಗಿ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಯಾರೇ ಟಿಕೆಟನ್ನು ಬುಕ್ ಮಾಡ್ಕೊಂಡಿದ್ರೆ ನಿಮಗೆ ಆತಂಕ ಬೇಡ. ನೀವು ಅಲ್ಲಿ ಬಂದಂಥ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಎಂಟ್ರಿಯನ್ನು ಮಾಡಿಸುವಂಥ ಕೆಲಸ ಪೊಲೀಸರು ಇರ್ತಾರೆ. ಮತ್ತು ಅಲ್ಲಿ KCAಗೆ ಸಂಬಂಧಪಟ್ಟಂಥ ಸಿಬ್ಬಂದಿಗಳು ಕೂಡ ಅಲ್ಲಿ ಇರ್ತಾರೆ. ನಿಮ್ಮ ಟಿಕೆಟಲ್ಲಿ ಕನ್ಫರ್ಮ್ ಆಗಿ ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ನಂಬರ್ ಬರುತ್ತೆ, ಯಾವ ಸ್ಟ್ಯಾಂಡಲ್ಲಿ ಇದ್ದೀರಿ ಅಂತೇಳಿ ಅಲ್ಲಿಗೆ ನಿಮ್ಮನ್ನು ಮೂವ್ ಮಾಡುವಂಥ ಕೆಲಸವನ್ನು ಅಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಮಾಡಲಿರುವಂಥದ್ದು. ಅದಾದ ಬಳಿಕ ಅಲ್ಲಿ ಎಲ್ಲರೂ ಕೂಡ ರೌಂಡ್ಸನ್ನು ಮಾಡ್ತಾ ಇರ್ತಾರೆ. ಒಂದು ವೇಳೆ ಏನಾದರೂ ಅಲ್ಲಿ ಹೆಚ್ಚಾಗಿ ಕ್ರೌಡ್ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಅಲ್ಲಿ ನಾನ್ಸೆನ್ಸ್ ಮಾಡುವಂಥದ್ದು, ಮಿಸ್ಬಿಹೇವ್ ಮಾಡುವಂಥದ್ದು ಬಂದರೆ ಕೂಡಲೇ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಅಲ್ಲಿ ಪೊಲೀಸರು ಕೂಡ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳನ್ನು ಅಧಿಕಾರಿಗಳನ್ನು ಹೆಚ್ಚಾಗಿ ಇವತ್ತು ಸ್ಟೇಡಿಯಂ ಬಳಿ ನಿಯೋಜನೆಯನ್ನು ಮಾಡ್ಕೊಂಡಿರುವಂಥದ್ದು. ಅಲ್ಲಿ ಅಲರ್ಟ್ ಆಗಿರಬೇಕಾಗುತ್ತೆ. ಅದಲ್ಲದೆ ಯಾರು ಮ್ಯಾನ್ ಪವರ್ ಇಲ್ಲ, ಅಲ್ಲಿ ಪೊಲೀಸರಿಲ್ಲ ಅಂಥೇಳಿ ನೀವೇನಾದರೂ ಬೇರೆ ರೀತಿಯಾಗಿ ಅಲ್ಲಿ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು, ಮತ್ತು ಏನಾದರೂ ಅಲ್ಲಿ ನಾನ್ಸೆನ್ಸ್ ಮಾಡುವಂಥದ್ದು, ಗಲಾಟೆ ಮಾಡಿಕೊಳ್ಳುವಂಥ ಕೆಲಸ ಏನೋ ಮಾಡಿದ್ರೆ ನಿಮಗೆ 3ನೇ ಕಣ್ಣು ಕೂಡ ಅಬ್ಸರ್ವ್ ಮಾಡುತ್ತೆ. ಹೌದು, ನೀವು CC ಕ್ಯಾಮ್ರಾಗಳನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಜಾಗದಲ್ಲೂ ಕೂಡ CC ಕ್ಯಾಮ್ರಾಗಳು HD 360 ಆ್ಯಂಗಲಲ್ಲಿ ಎಲ್ಲವೂ ಕೂಡ CC ರೌಂಡ್ ಆಫ್ ಆಗ್ತಾ ಇರುತ್ತೆ. CC ಕ್ಯಾಮ್ರಾ ಜೊತೆಯಲ್ಲಿ ಅಲ್ಲಿ KCAಗೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಅವರು ನೋಡ್ತಾ ಇರ್ತಾರೆ. ಅದನ್ನು ಹೊರತುಪಡಿಸಿದರೆ ಡೈರೆಕ್ಟ್ ಕಮಾಂಡ್ ಸೆಂಟ್ರಲ್ಲಿ ಆ CC ಕ್ಯಾಮ್ರಾನ ಕಂಟ್ರೋಲ್ ತೊಗೊಂಡಿದ್ದಾರೆ. ಅವರು ಕೂಡ ಅಲ್ಲಿ ಕಂಟ್ರೋಲ್ ರೂಮಲ್ಲಿ ನಿಂತ್ಕೊಂಡು, ಮತ್ತು ಕಮಾಂಡ್ ಸೆಂಟ್ರಲ್ಲಿ ಎಲ್ಲರೂ ಕೂಡ ಈ ಸ್ಟೇಡಿಯಂನ ಸುತ್ತಮುತ್ತ ಎಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದಾದ ಬಳಿಕ ಒಂದು ನಂತರ ಅಂದರೆ ಪ್ರಮುಖವಾಗಿ ಕಮಿಷನರ್ ಕಚೇರಿಯಲ್ಲೂ ಕೂಡ ಅವರು CC ಕ್ಯಾಮ್ರಾ ಕಂಟ್ರೋಲನ್ನು ತೆಗೆದುಕೊಂಡಿದ್ದಾರೆ. ಸ್ಟೇಡಿಯಂ ಬಳಿ ಆ ರೂಟ್ಸ್ ಆಗಿರ್ಬೋದು, ರೂಟ್ಗಳಲ್ಲಿ ಪ್ರತಿಯೊಂದು ಕೂಡ ಓಡಾಡುವಂಥ ಜಾಗ, ಅಲ್ಲಿ ಒಳಗಡೆ ಇರುವಂಥ ಸ್ಪೇಸ್ ಏನಿದೆ ಅವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ ಕಮಿಷನರ್. ಹೀಗಾಗಿ ಯಾವುದೇ ನಾನ್ಸೆನ್ಸ್ ಮಾಡದೆ, ಯಾವುದೇ ರೀತಿಯಾಗಿ ತೊಂದರೆಗಳಿಗೆ ಮಾಡಿಕೊಳ್ಳದೆ, ನೀವು ಗಲಾಟೆಯನ್ನು ಮಾಡಿಕೊಳ್ಳದೆ ಆರಾಮ್ಸೆ ಬಂದು ಮ್ಯಾಚ್ ನೋಡಿ ಎಂಜಾಯ್ ಮಾಡಿ ಖುಷಿಯಾಗಿ ನೀವು ಕ್ಷೇಮವಾಗಿ ನೀವು ಹೋಗ್ಬೋದು. ಈ ನಿಟ್ಟಿನಲ್ಲಿ ಪೊಲೀಸರು
ಸಾಕಷ್ಟು ರೀತಿಯಾದಂಥ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಅದಲ್ಲದೆ ಪ್ರಮುಖವಾಗಿ ಈ ವಿಚಾರ ಅಂದರೆ ಏನು ಇದು ಒಂದು ಇವತ್ತು ಮ್ಯಾಚ್ ಏನಿದೆ, ಮ್ಯಾಚ್ ಸಂಬಂಧಪಟ್ಟಂತೆ ಭದ್ರತೆ ಜೊತೆಗೆ ಸುರಕ್ಷತೆ ಆದ್ಯತೆ ಕೊಟ್ಟಿರುವಂಥ ಪೊಲೀಸರ ಒಂದು ವಿಚಾರ ಇದೆ. ಕಳೆದ ಅವರು ಒಂದು 15 ದಿವಸದಿಂದಲೂ ಕೂಡ ಒಂದು ತಯಾರಿಗಳನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಪ್ರತಿಯೊಂದು ಗೇಟ್ ಬಳಿ ಮಹಿಳಾ ಪೊಲೀಸ್ ಜೊತೆಗೆ ಮ್ಯಾನ್ ಪವರ್ ಜೊತೆಲಿ ಎಲ್ಲರೂ ಕೂಡ ಅಬ್ಸರ್ವ್ ಇರುತ್ತೆ. ಮತ್ತು CC ಕ್ಯಾಮ್ರಾಗಳು ಕೂಡ ನಿಮ್ಮ ಮೇಲೆ ನಿಗಾವನ್ನು ವಹಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಿಮ್ಗೆ ಯಾವುದೇ ರೀತಿ ಆತಂಕ ಅಡ್ಡಿ ಇಲ್ಲದೆ ನೀವು ಆರಾಮಿಗೆ ಬರ್ಬೋದು. ಯಾರು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೆ ಅವ್ರು ಬಂದು ನೋಡ್ಬೋದು. ಒಂದು ವೇಳೆ ಟಿಕೆಟ್ ಇಲ್ಲದೆ ಸುಮ್ಮನೆ ಬಂದು ಇಲ್ಲ ನಂಗೆ ಟಿಕೆಟ್ ಬೇಕು ಹಾಗೆ ಹೀಗೆ ಅಂತೇಳಿ ಬಂದರೆ ನಿಮ್ಮ ಮೇಲೆ ಎಲ್ಲ ಕೂಡ ಕ್ರಮ ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.